ಇಂದು ಬೆಳಗಾವಿಯಲ್ಲಿ ಕನ್ನಡ ದೀಕ್ಷಾ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಅಂದಾಗ ಮಾನ್ಯ ಸಚಿವರು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಆದರೆ ಕಾರಣಾಂತರಗಳಿಂದ ಬಂದಿಲ್ಲ. ಆದರೆ ಅವರ ಪ್ರತಿನಿಧಿಯಾಗಿಯೂ ಜೊತೆಗೆ ಯೂತ್ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆಯನ್ನು ಸಲ್ಲಿಸ್ತಿರುವ, ತಂದೆಯಂತೆಯೇ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ರಾಹುಲ್ ಸತೀಶ್ ರವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಮ್ಮನ್ನ ವಿನಂತಿಸಿಕೊಳ್ತಿದ್ದೇನೆ, ಮಾತನಾಡಬೇಕಾಗಿ ಜೋರು ಚಪ್ಪಾಳಿಯ ಗೌರವದೊಂದಿಗೆ ಬರಮಾಡ್ಕೊಳ್ಳೋಣ. ಶ್ರೀಯುತ ರಾಹುಲ್ ಸತೀಶ್ ಜಾರಕಿಹೊಳಿ. ಬೆಳಗಾವಿ ನಗರದಲ್ಲಿ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕವು ಇವರು ಹಮ್ಮಿಕೊಂಡಂಥ ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದಲ್ಲಿ ಈ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ 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 ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ ಇವರ ಪಾದಕ್ಕೆ ನಮಸ್ಕರಿಸಿ, ಅದೇ ರೀತಿ ಇನ್ನೊಬ್ಬರು ಪೂಜ್ಯರಾದಂಥ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿಗಳು ಅತನಿ ಇವರ ಪಾದಕ್ಕೆ ಕೂಡ ನಮಸ್ಕರಿಸಿ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಟಿ ಎ ನಾರಾಯಣಗೌಡರು, ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ, ಅದೇ ರೀತಿ ಇನ್ನೊಬ್ಬರು ನಮ್ಮ ಜಿಲ್ಲಾಧ್ಯಕ್ಷ ಅಂತ ದೀಪಕ್ ಗುಡ್ನಟ್ಟವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು, ವೇದಿಕೆ ಮೇಲೆ ಆಸೀನರಾಗಿರುವಂಥ ಅನೇಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅದೇ ರೀತಿ ಇಲ್ಲಿ ಉಪಸ್ಥಿರುವಂಥ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಇಲ್ಲಿ ಬಂದಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ತಿಳಿಸುತ್ತೇನೆ. ಇವತ್ತು ಭಾಳಷ್ಟು ಉತ್ಸಾಹಪೂರ್ವಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಒಂದು ಪದಾಧಿಕಾರಿಯಾಗಿರ್ಬೋದು, ಯುವಕರಾಗಿರ್ಬೋದು, ಈ ಕನ್ನಡ ದೀಕ್ಷೆ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ತಾವೆಲ್ಲರೂ ಇವತ್ತು ಮಾಡಿದ್ದೀರ. ಕನ್ನಡ ಅಭಿಮಾನವನ್ನು ಇಟ್ಕೊಂಡು, ಕನ್ನಡ ಯಾಕಂದರೆ ಒಂದು ಪುರಾತನದ ಭಾಷೆ, ಸಾವಿರಾರ ಇತಿಹಾಸ ಹೊಂದಿರುವಂಥ ಭಾಷೆಯನ್ನು ನಾವೆಲ್ಲರೂ ಇವತ್ತು ಅಭಿಮಾನವನ್ನು ಇಟ್ಕೊಂಡು ಅದನ್ನಗೋಸ್ಕರ ನಮ್ಮ ನೆಲ ಜಲ ವಿಷಯ ಬಂದಾಗ ಯಾವತ್ತಿದ್ರೂ ಕೂಡ ಕನ್ನಡ ರಕ್ಷಣಾ ವೇದಿಕೆ ಮುಂದಾಳತ್ವವನ್ನು ವಹಿಸಿ ಆ ನೆಲವನ್ನು ರಕ್ಷಣೆ ಮಾಡುವಂಥ ಕೆಲಸ ಯಾವತ್ತಿದ್ರೂ ಮಾಡ್ಕೋತ ಬಂದಿದೆ. ಮುಂದೆ ಕೂಡ ಯಾವತ್ತಿದ್ರೂ ಒಂದು ಬರೀ ಸಂಘಟನೆಗೆ ಸೀಮಿತವಾಗದೆ ಬೀದಿ ಬೀದಿಗೆ ಹಿಡಿದು ಹೋರಾಟ ಮಾಡೋ ಮುಖಾಂತರ ಇವತ್ತು ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಮಾಡ್ತಾಯಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಆ ಒಂದು ನಿಟ್ಟಿನಲ್ಲಿ ಇದೇ ರೀತಿ ಎಲ್ಲ ಇನ್ನೂ ಹೆಚ್ಚಿನ ಸಂಘಟನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ, ಈಗಾಗಲೇ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕಗಳು ಇದ್ದಾವೆ. ಅದಕ್ಕೆ ಸಕ್ರಿಯವಾಗಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಮುಂದಿನ ದಿನ ಕೂಡ ಯಾವುದೇ ಒಂದು ಕಾರ್ಯ ಬಂದರೂ ಕೂಡ ತಾವೆಲ್ಲರೂ ಇದೇ ರೀತಿ ಸಂಘಟನೆಯನ್ನು ಮಾಡ್ರಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಮೆರವಣಿಗೆ ಮಾಡೋ ಮುಖಾಂತರ ತಾವು ಇವತ್ತು ಬೆಳಗಾವಿ ನಗರದಲ್ಲಿ ಇವತ್ತು ಬಹುಶಃ ಡೇಟ್ ಅಕ್ಟೋಬರ್ 12 ಇದೆಯೋ ಅಥವಾ ನವೆಂಬರ್ 1 ಇದೆಯೋ ಅಂತ ಒಂದು ವಾತಾವರಣ ತಾವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ವಾತಾವರಣ ಮಾಡಿದ್ದೀರ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಇವತ್ತು ಬಹುಶಃ ತಂದೆ ಸತೀಶ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಂತ ಅವ್ರು ಗೋಕಾಕದಲ್ಲಿ ಕಾರ್ಯಕ್ರಮ ಕಾರಣಕ್ಕಾಗಿ ಅವ್ರು ಬರೋಕ್ಕಾಗಿಲ್ಲ. ಅದು ಸದಾ ಕರ್ನಾಟಕ ರಕ್ಷಣಾ ವೇದಿಕೆಯವರ ಸಂಘಟನೆ ನಿಲ್ಲುವಂಥ ಕಾರ್ಯ ಅವರು ಮಾಡ್ತಾರಂತ ಈ ಸಂದರ್ಭದಲ್ಲಿ ಅವ್ರ ಪರವಾಗಿ ನಾನು ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸುತ್ತೇನೆ. ಅದಕ್ಕೆ ಬಹುಶಃ ಇವತ್ತು ಹುಟ್ಟೋದು ಆಕಸ್ಮಿಕ, ಸಾವು ಖಚಿತ ಅಂತ ಹೇಳ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಜೀವನ ಮತ್ತು ಸಾವಿನ ನಡುವೆ ಯಾವ ರೀತಿ ನಾವು ನಮ್ಮ ನಾಡಿಗೆ ಕೊಡುಗೆಯನ್ನು ಕೊಡ್ತೇವೆ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಯಾವ ರೀತಿ ಒಳ್ಳೆ ದಿಕ್ಕಿನಲ್ಲಿ ಹೋಗುವಂಥ ಕೆಲಸ ಮಾಡ್ತೇವೆ, ಅದರಿಂದ ನಾವೆಲ್ಲರೂ ಗುರುತಿಸ್ಕೊಳ್ತೇವೆ. ಅದಕ್ಕೆ ಬಹುಶಃ ಈ ಒಂದು ಜೀವನದಲ್ಲಿ ನಮಗೆ ಕನ್ನಡ ನಾಡಿನಲ್ಲಿ, ಬೆಳಗಾವಿ ನಾಡಿನಲ್ಲಿ ನಮ್ಮೆಲ್ಲರೂ ಹುಟ್ಟಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವೆಲ್ಲರೂ ಭಾವಿಸ್ಕೊಳ್ಬೇಕು. ಅದಕ್ಕೆ ತಮ್ಮೆಲ್ಲರಿಗೂ ಆ ನಾಡಿನ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೆಲಸ ಕಾರ್ಯವನ್ನು ಮಾಡೋಣ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣವರ ಒಂದು ಜನಿಸಿದಂಥ ಹೋರಾಟ ಮಾಡಿದಂಥ ನಾಡು. ಅದಕ್ಕೆ ಹತ್ತಿರಲ್ಲಿ ನಾವೆಲ್ಲರೂ ಹುಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಅದಕ್ಕೆ ತಾವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲರೂ ಒಳ್ಳೆ ಕೆಲಸನ ಮಾಡ್ತಾರೆ. ಇದೇ ರೀತಿ ಎಲ್ಲ ತಾವೆಲ್ಲರೂ ಮಾಡ್ಕೋತ ಹೋಗ್ರಿ. ಆ ಒಂದು ನಿಟ್ಟಲ್ಲಿ ಸದಾ ತಮ್ಮ ಜೊತೆಗೆ ಬೆನ್ನೆಲುಬಾಗಿರುವಂಥ ಕೆಲಸ ನಾವು ಕೂಡ
ಮಾಡ್ತೇವೆ. ಕರ್ನಾಟಕ, ಯಾಕಂದರೆ ಬೆಳಗಾವಿ ನಗರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ದಿವಸ ಲಕ್ಷಾಂತರ ಜನರು, ಕನ್ನಡದ ಅಭಿಮಾನ ಇಟ್ಟಂಥ ಲಕ್ಷಾಂತರ ಯುವಕರು ಅಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾವ ರೀತಿ ಮೈಸೂರದ ದಸರಾ ನೋಡ್ಬೇಕಂದ್ರೆ ನಾವೆಲ್ಲರೂ ಮೈಸೂರು ಹೋಗ್ಬೇಕಂತ ಏನು ಹೇಳ್ತಾರೆ, ಕರ್ನಾಟಕ ರಾಜ್ಯೋತ್ಸವ ನೋಡ್ಬೇಕಂದ್ರೆ ಎಲ್ಲ ರಾಜ್ಯದಲ್ಲಿ ನೋಡ್ಬೇಕಂದ್ರೆ ಅದು ಬೆಳಗಾವಿ ನಗರಕ್ಕೆ ಬರಬೇಕಂತ ಒಂದು ಏನು ಪ್ರಸಿದ್ಧವಂಥ ವಾಕ್ಯ ಇದೆ. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷ ಮಾಡ್ತೀರ. ಅದಕ್ಕೆ ಕನ್ನಡ ಇರುವಂಥ ಅಭಿಮಾನ ಇದೇ ರೀತಿ ಇರಲಿ. ಹೆಚ್ಚಾನೆಚ್ಚು ನಮ್ಮ ಯುವಕರಿಗೆ, ಮುಂದಿನ ಬರುವಂಥ ಪೀಳಿಗೆಗೆ ಶಿಕ್ಷಣಕ್ಕೆ ಆದ್ಯತೆ ಕೊಡೋಣ. ವಿಶೇಷವಾಗಿ ಕನ್ನಡದಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡುವಂಥ ಇವತ್ತು ಅನಿವಾರ್ಯತೆ ಇವತ್ತಿನ ದಿನಮಾನಗಳಿದೆ. ಬೇರೆ ಭಾಷೆಕ್ಕಿಂತ ಹೆಚ್ಚಾಗಿ ನಾವು ಹುಟ್ಟಿದಂಥ ನಾಡು ನಮ್ಮ ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಕಳಿಸುವಂಥ ಇವತ್ತು ಅನಿವಾರ್ಯತೆ ಇದೆ. ಯಾಕಂದ್ರೆ ಸಾಕಷ್ಟು ಮಕ್ಕಳಿಗೆ ಬೇರೆ ಭಾಷೆ ಬರ್ತದೆ, ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಸರಿಯಾದ ರೀತಿಯಲ್ಲಿ ಇನ್ನೊಂದಷ್ಟು ಕಡೆ ಬರೋದಿಲ್ಲ. ಅದಕ್ಕೆ ಹೆಚ್ಚಾನೆಚ್ಚು ಮಹತ್ವವನ್ನು ಕನ್ನಡದ ಕಲಿಕೆಗೆ ನಾವೆಲ್ಲರೂ ಕೊಡೋಣ. ಯಾಕಂದರೆ ಒಂದು ಸುಂದರ ಲಿಪಿಗಳನ್ನು ಹೊಂದಿರುವಂಥ ಭಾಷೆ ಇವತ್ತು ಕನ್ನಡ ಭಾಷೆಯಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕನ್ನಡ ಇಟ್ಟಿರುವಂಥ ಅಭಿಮಾನ ಇದೇ ರೀತಿ ಇರಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ, ಇಲ್ಲಿ ನಮಗೂ ಕೂಡ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಆಯೋಜಕರಾಗಿರ್ಬೋದು, ಪದಾಧಿಕಾರಿಗಳು ನಮಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ, ವೇದಿಕೆ ಹಂಚ್ಕೊಳ್ಳಿಕ್ಕಾಗಿರ್ಬೋದು, ಮತ್ತೆಲ್ಲ ಗೌರವ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದನ. ಮತ್ತು ಈ ಕಾರ್ಯಕ್ರಮ, ಭವ್ಯವಾದ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ತಾವೆಲ್ಲರೂ ಆಯೋಜನೆ ಮಾಡಲಿಕ್ಕೆ ತಮ್ಮೆಲ್ಲರೂ ಕೂಡ ಅಭಿನಂದನೆ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.